ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮಬಲ, ದಯಪಾಲಿಸು ನಿನ್ನ ಆತ್ಮಬಲ. ದುರಾತ್ಮನ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು, ದುರಾತ್ಮನ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮಬಲ, ದಯಪಾಲಿಸು ನಿನ್ನ ಆತ್ಮಬಲ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಯೇಸುವೇ ನಾವು ನಿನ್ನ ಆಲಯ, ತುಂಬಿಸು ನಮ್ಮಲ್ಲಿ ಜೀವ ಜಲ. ಯೇಸುವೇ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 6ನೇ ಅಧ್ಯಾಯ ವಚನ 18. ವ್ಯಭಿಚಾರದಿಂದ ದೂರ ಓಡಿ ಹೋಗಿರಿ, ವ್ಯಭಿಚಾರದಿಂದ ದೂರ ಸರಿಯಿರಿ. ಮಾನವರು ಮಾಡುವ ಇತರ ಪಾಪಗಳು ದೇಹಕ್ಕೆ ಬಾಹಿರವಾದವುಗಳು. ಅಂದರೆ ವ್ಯಭಿಚಾರ ಪಾಪವನ್ನು ಬಿಟ್ಟು ಬೇರೆ ಎಲ್ಲಾ ಪಾಪಗಳು ನಮ್ಮ ದೇಹದಿಂದ ಹೊರಗಡೆ ಹೋಗುವಂಥದ್ದು. ಕೋಪ, ಅಗೆತನ, ಸುಳ್ಳು, ಚಾಡಿ ಮಾತು, ಇದೆಲ್ಲ ಕೊಲೆ ವಗೈರೆ ನಮ್ಮಿಂದ ಹೊರಗಡೆ ಹೋಗುವಂಥದ್ದು, ಬಾಹಿರವಾದವುಗಳು, ಎಕ್ಸ್ಟರ್ನಲ್. ಆದರೆ ವ್ಯಭಿಚಾರ ಮಾಡುವಾತನು ತನ್ನ ದೇಹಕ್ಕೆ ದ್ರೋಹ ಬಗೆಯುತ್ತಾನೆ. ವ್ಯಭಿಚಾರ ಪಾಪ ತನ್ನ ದೇಹಕ್ಕೆ ದ್ರೋಹ ಬಗೆಯುವುದು. ಮುಂದಿನ ವಚನದಲ್ಲಿ ಸಂತ ಪೌಲರು ಹೇಳುತ್ತಾರೆ, ದೇವರು ಅನುಗ್ರಹಿಸಿರುವ ಪರಿಶುದ್ಧಾತ್ಮರು ನಿನ್ನ ಹೃದಯ ಎಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ನೀನು ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೆ. ನಿನ್ನ ದೇಹ ನಿನ್ನ ಸ್ವಂತ ಸೊತ್ತಲ್ಲ, ನಿನ್ನ ದೇಹ ಪ್ರಭುವಿಗೆ ಸೇರಿದ ಸೊತ್ತು. ಪ್ರಭುವೇ ದೇಹದ ಪರಿಪಾಲಕರು. ನಿನ್ನ ದೇಹ ದೇವರ ಆಲಯವಾಗಿರುವ ಕಾರಣ ಅದನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಿ. ಯಾರಾದರೂ ದೇವರ ಆಲಯವಾದ ಈ ಶರೀರವನ್ನು ಅಶುದ್ಧ ಮಾಡಿದರೆ ದೇವರು ಅವನನ್ನು ನಾಶ ಮಾಡುತ್ತಾರೆ. ನೀವೇ ಆ ಆಲಯ, ನಿನ್ನ ದೇಹವೇ ದೇವರ ಆಲಯ. ಪರಿಶುದ್ಧಾತ್ಮರು ನಿನ್ನ ಹೃದಯ ಎಂಬ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ದೇವರು ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿದ ಗುಡಿಗಳಲ್ಲಿ ಅಥವಾ ವಸ್ತುಗಳಲ್ಲಿ ವಾಸಿಸುತ್ತಿಲ್ಲ, ಬದಲಿಗೆ ಜೀವಂತ ಆಲಯವಾದ ನಮ್ಮೊಳಗೆ ವಾಸಿಸುತ್ತಿದ್ದಾರೆ. ವ್ಯಭಿಚಾರದ ಪಾಪದಿಂದ ಓಡಿ ಹೋಗಿರಿ, ದೂರ ಸರಿಯಿರಿ. ಇದನ್ನ ನಾನು ಮಾತನಾಡಲು ಪ್ರಾರಂಭ ಮಾಡುವಾಗ ಪವಿತ್ರಾತ್ಮರು ನನಗೆ ಪ್ರೇರೇಪಣೆ ಮಾಡಿದ್ದು ವಿಶೇಷವಾಗಿ ಯುವ ಜನತೆ, ಎಲ್ಲ ಯುವಕ ಯುವತಿಯರು ಮದುವೆಗೆ ಮುನ್ನ ಲೈಂಗಿಕತೆ ಅಥವಾ ವಿವಾಹ ಜೀವಿತ ಪರಿಶುದ್ಧವಾದುದು. ಅದು ಸಂಸ್ಕಾರ. ಲೈಂಗಿಕತನ ದೇವರಿಂದ ಕೊಡಲ್ಪಟ್ಟಂತ ಒಂದು ಶ್ರೇಷ್ಠ ಆಶೀರ್ವಾದ. ಅದು ದೇವರ ಸೃಷ್ಟಿ ಕಾರ್ಯದಲ್ಲಿ ಭಾಗಿಯಾಗಲು, ಗಂಡ ಹೆಂಡತಿ ಪರಸ್ಪರ ಪ್ರೀತಿಯಲ್ಲಿ ಜೀವಿಸಲು ದೇವರಿಂದ ಅನುಗ್ರಹಿಸಲ್ಪಟ್ಟ ಒಂದು ಶ್ರೇಷ್ಠ ಕೃಪೆ ಲೈಂಗಿಕತ್ವ ಎಂದು ಹೇಳುತ್ತೇವೆ. ಎಷ್ಟೋ ಜನರಿಗೆ ಆ ಒಂದು ಕೃಪೆ ಇಲ್ಲದಿದ್ದಾಗ ಅವರ ಜೀವನ ಬೇರೆದಾಗಿ ಮಾರ್ಪಾಡಾಗಿರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿದೆ ಅದು. ಓಕೆ, ಸೊ ಎಲ್ಲ ಯುವಕ ಯುವತಿಯರು ವಿಶೇಷವಾಗಿ ಮದುವೆಗೆ ಮುನ್ನ ಯಾವುದೇ ರೀತಿಯ ಪ್ರೀತಿ, ಪ್ರೇಮ ಎಂಬ ವ್ಯಾಮೋಹಗಳಲ್ಲಿ ಸಿಲುಕಿಕೊಂಡು ಅವರ ಶರೀರವನ್ನು ಮಲಿನ ಮಾಡಿಕೊಳ್ಳದಂತೆ ದಯವಿಟ್ಟು ಎಚ್ಚರಿಕೆಯಿಂದ ಜೀವಿಸಿರಿ. ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಿರಿ. ಯಾರಾದರೂ ಒಬ್ಬ ಸ್ತ್ರೀಯನ್ನು
ಕಾಮದ ದೃಷ್ಟಿಯಿಂದ ನೋಡಿದರೆ ಸಾಕು. ಮನಸ್ಸಿನಲ್ಲಿ ಈಕೆಯೊಟ್ಟಿಗೆ ವ್ಯಭಿಚಾರ ಮಾಡೋಣ ಎಂದು ಮನಸ್ಸು ಮಾಡಿದರೆ ಸಾಕು, ಅಂಥವನು ವ್ಯಭಿಚಾರ ಮಾಡಿದ ಪಾಪಕ್ಕೆ ಸಮ ಎಂದು ಪ್ರಭು ಯೇಸು ಮತ್ತಾಯ 5:29 ನೋಡ್ತೇವೆ. ನಿನ್ನ ಕಣ್ಣನ್ನ ಕಿತ್ತು ಬಿಸಾಡು, ವ್ಯಭಿಚಾರಕ್ಕೆ ಪ್ರೇರೇಪಣೆ ಮಾಡುವ ಮನಸ್ಸನ್ನ ಶುದ್ಧೀಕರಿಸು, ನಿನ್ನ ಕಾಲುಗಳನ್ನ ಕತ್ತರಿಸಿ ಬಿಸಾಡು, ಕೈಯನ್ನ ಕತ್ತರಿಸಿ ಬಿಸಾಡು. ಕಠಿಣವಾಗಿ ದೇವರ ವಾಕ್ಯ ನಮಗೆ ಅಲ್ಲಿ ನುಡಿಯುತ್ತದೆ. ಸೊ ಇದು ಮದುವೆಗೆ ಮುನ್ನ ಎಂದು ನಾನು ಯೋಚನೆ ಮಾಡಿದೆ. ಆದರೆ ಮದುವೆಯಾದ ಅನಂತರವೂ ಅನೇಕರು ಅನೈತಿಕ ಸಂಪರ್ಕ, ವ್ಯಭಿಚಾರ, ಅನೈತಿಕವಾದ ಲೈಂಗಿಕತ್ವದಲ್ಲಿ ತೊಡಗಿ ಅವರ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಿದ್ದಾರೆ. ಇದು ಕ್ರೈಸ್ತ ಮಕ್ಕಳಿಗೆ ವಿಶೇಷವಾದ ಎಚ್ಚರಿಕೆಯ ಮಾತಾಗಿದೆ. ದಾವೀದನು ದೇವರ ಆತ್ಮಭರಿತನಾದ ವ್ಯಕ್ತಿಯಾಗಿದ್ದರೂ ಸಹ, ದೇವರ ಹೃದಯಕ್ಕೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದರೂ ಸಹ, ಬೆಚ್ಚಬೆಯೊಂದಿಗೆ ತನ್ನ ಸೇವಕನ ಹೆಂಡತಿಯೊಂದಿಗೆ ವ್ಯಭಿಚಾರ ಮಾಡಿದ. ಜನರ ಮುಂದೆ ದಾವೀದ ಒಳ್ಳೆಯವನು ಎನಿಸಿಕೊಂಡ. ಆದರೆ ಇವರು ಮಾಡಿದ ಪಾಪದ ಪ್ರತಿಫಲ ಹುಟ್ಟಿದ ಕೂಸು ರೋಗದಿಂದ ಸತ್ತು ಹೋಯಿತು. ಯಾಕೆ ಮಗುಗೆ ಹೀಗೆ ಆಗಿದೆ? ಯಾಕೆ ಮಗು ರೋಗದಿಂದ ನರಳುತ್ತಾ ಇದೆ? ಯಾಕೆ ಮಗು ಸಾಯ್ತಾ ಇದೆ? ಯಾಕೆ ಅನ್ನುವ ಪ್ರಶ್ನೆ ನಮಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ಅದರ ಆ ಒಂದು ಶಿಕ್ಷೆಯ ಹಿಂದಿನ ಕೈವಾಡ ದಾವೀದನ ಪಾಪಕೃತ್ಯವೇ ಆಗಿತ್ತು. ಸಂಸೋನ ದೇವರ ಪರಿಶುದ್ಧಾತ್ಮರ ಶಕ್ತಿಯಿಂದ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ. ಹೆಣ್ಣನ್ನ ಕಂಡರೆ ಮೋಹ, ಕಾಮುಕತನ ಅವನ ಕಣ್ಣಲ್ಲಿದ್ದ ಕಾರಣ ಆ ಪಾಪಕ್ಕೆ ಸಿಲುಕಿ ಅವನ ಅಭಿಷೇಕದ ಜೀವಿತವನ್ನ ನಷ್ಟಪಡಿಸಿಕೊಂಡ. ಅವನ ಕೊನೆ ಪ್ರಾರಂಭ ಒಳ್ಳೆಯದಾಗಿ ಪ್ರಾರಂಭ ಮಾಡಿದರೂ ಜೀವನನ ಅಂತ್ಯ ಕಠಿಣವಾಗಿತ್ತು, ದಾರುಣವಾಗಿತ್ತು, ಘೋರವಾಗಿ ಮಾರ್ಪಾಡಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲ ಯುವಕ ಯುವತಿಯರೇ, ಯೌವನಸ್ಥ ಮಕ್ಕಳೇ, ದೇಹದ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಿರಿ. ನಿಮ್ಮ ಸಮಯ ಮದುವೆ ಆದ ಮೇಲೆ ದಾಂಪತ್ಯ ಜೀವನದಲ್ಲಿ ಅದು ಕೃಪೆಯಿಂದ ತುಂಬಿ ದೇವರು ಆಶೀರ್ವದಿಸಿಕೊಡುವಂತ ಅದ್ಭುತಕರವಾದ ಸಂಸ್ಕಾರ ವಿವಾಹ ಸಂಸ್ಕಾರ. ಆದರೆ ಮದುವೆಗೆ ಮುನ್ನ ನೀವು ಮಲಿನ ಮಾಡಿಕೊಂಡದ್ದೇ ಆದರೆ ಅದರ ಪರಿಣಾಮ ಕೆಟ್ಟದಾಗಿ ನಿಮ್ಮ ಭವಿಷ್ಯತ್ತಿನಲ್ಲಿ ಮಾರ್ಪಾಡಾಗುತ್ತದೆ. ಎಚ್ಚೆತ್ತುಕೊಳ್ಳೋಣ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಎಲ್ಲ ಯೌವನಸ್ಥ ಮಕ್ಕಳು, ಎಲ್ಲ ಸಹೋದರ ಸಹೋದರಿಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಶರೀರದ ದುರುಚಿಯನ್ನು ನಿಯಂತ್ರಿಸಲು ಪರಿಶುದ್ಧಾತ್ಮರನ್ನ ನಮ್ಮನ್ನು ಅಭಿಷೇಕ ಮಾಡಿರಿ. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲ ಇಳಿದು ಬರುವುದೆಂದು ವಾಗ್ದಾನ ಮಾಡಿದ ಕರ್ತನೆ, ಅಂದು ಹಳೆಯ ಒಡಂಬಡಿಕೆಯಲ್ಲಿ ಜೋಸೆಫರು ಯಾರು ನೋಡದಿದ್ದರೇನು, ಎಲ್ಲವನ್ನು ನೋಡುವ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂದು ಸಮಯ ಸಂದರ್ಭ ಅವಕಾಶ ಕೂಡಿ ಬಂದರೂ ಸಹ ಆ ಪಾಪವನ್ನ ದ್ವೇಷಿಸಿ ಓಡಿ ಹೋದ ರೀತಿಯಲ್ಲಿ ನಮ್ಮ ಕಾಲುಗಳು ಓಡಿ ಹೋಗುವಂತೆ, ನಮ್ಮ ಮನಸ್ಸು ಅದರಿಂದ ದೂರ ಸರಿಯುವಂತೆ, ನಮ್ಮ ಕಾಮುಕ ತುಂಬಿದ ಕಣ್ಣುಗಳು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ದೇವರ ಆಲಯವಾದ ಈ ಶರೀರವನ್ನು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳಲು ನಮ್ಮನ್ನು ಕಾಡುತ್ತಿರುವ ವ್ಯಭಿಚಾರದ ದುರಾತ್ಮ ನಮ್ಮಿಂದ ಸಂಪೂರ್ಣವಾಗಿ ಯೇಸು ನಾಮದಲ್ಲಿ ಬಿಡುಗಡೆಯಾಗಲಿ. ಯೇಸುವಿನ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಟ್ಟು ಪವಿತ್ರಾತ್ಮರು ನಮ್ಮ ಜೀವಾಳವು ಮಾರ್ಗದರ್ಶಕರಾಗಿದ್ದು ಪರಿಶುದ್ಧ ಜೀವಿತದಲ್ಲಿ ನಮ್ಮನ್ನು ಮುನ್ನಡೆಸಿ ಯೇಸುವಿಗೆ ಸಾಕ್ಷಿಗಳಾಗಿ, ನೈಜ ಸಾಕ್ಷಿಗಳಾಗಿ ಪ್ರತಿಬಿಂಬಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.